ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ 1 ಮಾರ್ಕ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಮೊದಲನೇದು, ವಾಟ್ ಈಸ್ ಓವ್ಯುಲೇಷನ್? ನೋಡಿ, ದ ರಿಲೀಸ್ ಆಫ್ ಸೆಕೆಂಡರಿ oocyte ಆರ್ ಓವಮ್ ಫ್ರಮ್ ದ ಓವರಿ ಅಥವಾ ಗ್ರಾಫಿಯನ್ ಫಾಲಿಕಲ್, ಅದನ್ನ ನಾವೇನಂತ ಹೇಳ್ತೀವಿ? ಓವ್ಯುಲೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಓವಾ ಇನ್ ದ ಓವರಿ, ಅದನ್ನೇ ಓವ್ಯುಲೇಷನ್ ಅಂತ ಹೇಳೋದು. ನೇಮ್ ದ ಸೆಲ್ಸ್ ದಟ್ ಸೆಕ್ರೀಟ್ ಆಂಡ್ರೋಜನ್ಸ್. ಯಾವ ಒಂದು ಸೆಲ್ಸ್ ಆಂಡ್ರೋಜನ್ ಅನ್ನ ಸೆಕ್ರೀಟ್ ಮಾಡುತ್ತೆ? ಆಂಡ್ರೋಜನ್ ಸೆಕ್ರೀಟ್ ಮಾಡುವಂತಹ ಸೆಲ್ಸ್ ಬಂದ್ಬಿಟ್ಟು ಲೇಡಿಕ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಆಂಡ್ರೋಜನ್ಸ್ ಅನ್ನ ಸೆಕ್ರೀಟ್ ಮಾಡುವಂತಹ ಸೆಲ್ಸ್ ಬಂದು ಲೇಡಿಕ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಓಕೆ, ಮೆನೋಪಾಸ್ ಅಂದ್ರೆ ಏನು? ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾಪ್ ಆಗೋದು ಯಾವಾಗ? ಅರೌಂಡ್ 50 years ಆಫ್ ಏಜ್, ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ನೇಮ್ ದ ಫಿಸಿಕಲ್ ಅಂಡ್ ಫಿಸಿಯಾಲಜಿಕಲ್ ಕನೆಕ್ಷನ್ ಬಿಟ್ವೀನ್ ಮೆಟರ್ನಲ್ ಬಾಡಿ ಅಂಡ್ ಎಂಬ್ರಿಯೋ. ಮೆಟರ್ನಲ್ ಬಾಡಿ ಮತ್ತೆ ಎಂಬ್ರಿಯೋಗೆ ಇರುವಂತಹ ಒಂದು ಫಿಸಿಯಾಲಜಿಕಲ್ ಕನೆಕ್ಷನ್ ಇರುತ್ತಲ್ವಾ, ಅದನ್ನ ನಾವೇನಂತ ಹೇಳ್ತೀವಿ? ಪ್ಲಾಸೆಂಟಾ ಅಂತ ಹೇಳ್ತೀವಿ. ವೈ ಈಸ್ ಆಕ್ಸಿಟೋಸಿನ್ ನೆಸೆಸರಿ ಫಾರ್ ಪಾರ್ಚುರೇಷನ್? ಯಾಕೆ ಆಕ್ಸಿಟೋಸಿನ್ ಪಾರ್ಚುರೇಷನ್ಗೆ ತುಂಬಾನೇ ನೆಸೆಸರಿ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಕಾಸಸ್ ಕಾಂಟ್ರಾಕ್ಷನ್ ಆಫ್ ಯೂಟರೈನ್ ಮಸಲ್ಸ್. ಓಕೆ, ಯಾಕೆ ಅಂದ್ರೆ ಅದು ಕಾಂಟ್ರಾಕ್ಟ್ ಮಾಡುತ್ತೆ ಯೂಟರೈನ್ ಮಸಲ್ಸ್ ಅನ್ನ. ಓಕೆ, ಆಮೇಲೆ ವಾಟ್ ಈಸ್ ಮೆನಾರ್ಕ್ ಅಂತ ಇದೆ. ಮೆನಾರ್ಕ್ ಅಂದ್ರೆ ಮೆನೋಪಾಸ್ ಅಂದ್ರೆ ಮೆನ್ಸ್ಟ್ರುಯಲ್ ಸೈಕಲ್ ಪಾಸ್ ಅಂದ್ರೆ ಮೀನ್ಸ್ ಸ್ಟಾಪ್ ಆಗೋದು. ಮೆನಾರ್ಕ್ ಅಂತ ಹೇಳಿದ್ರೆ ಅದು ಬಿಗಿನಿಂಗ್ ಅಥವಾ ಫಸ್ಟ್ ಮೆನ್ಸ್ಟ್ರುಯೇಷನ್ ಬಿಗಿನ್ಸ್ ಅಟ್ ಪ್ಯೂಬರ್ಟಿ, ಅದನ್ನ ನಾವು ಮೆನಾರ್ಕ್ ಅಂತ ಹೇಳ್ತೀವಿ. ವಾಟ್ ಈಸ್ ಕೊಲೋಸ್ಟ್ರಮ್? ಕೊಲೋಸ್ಟ್ರಮ್ ಅಂತ ಅಂದ್ರೆ ಏನು? ಮಿಲ್ಕ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್, ಅಂದ್ರೆ ಈಗ ಬಾಣಂತಿಯ ಮೊದಲನೇ ಹಾಲು ಅಂದ್ರೆ ಪಾಪು ಮಗು ಆದ ತಕ್ಷಣ ಬರುವಂತ ಮೊದಲನೇ ಹಾಲು, ಅದನ್ನ ನಾವೇನಂತ ಹೇಳ್ತೀವಿ? ಕೊಲಾಸ್ಟ್ರಮ್ ಅಂತ ಹೇಳ್ತೀವಿ. ಅದನ್ನ ಮನುಷ್ಯರಲ್ಲಿ ತಗೊಂಡ್ರೆ ಇನ್ನು ಗಿಣ್ಣದ ಹಾಲು ಅಂತ ಕರೀತಾರೆ ಹಸುವಿನಲ್ಲಿ. ಓಕೆ, ovulation takes place on 14 days of menstrual cycle. Why? Okay, because of LH surge ಅಥವಾ maximum level of LH ಅಲ್ಲಿ ಇರುತ್ತೆ, ಅದಕ್ಕೋಸ್ಕರ. ಮೆನ್ಷನ್ ದ ಫಂಕ್ಷನ್ ಆಫ್ ಸರ್ಟೋಲಿ ಸೆಲ್ಸ್ ಆಫ್ ಟೆಸ್ಟಿಸ್. ನೋಡಿ, ಸರ್ಟೋಲಿ ಸೆಲ್ಸ್ ಆಫ್ ಟೆಸ್ಟಿಸ್ ಅಂದ್ರೆ ಟೆಸ್ಟಿಸ್ ಅಲ್ಲಿ ಇರುವಂತಹ ಸರ್ಟೋಲಿ ಸೆಲ್ಸ್ ಫಂಕ್ಷನ್ ಏನು ಅಂತ ಹೇಳಿದ್ರೆ, ಅದು ಜರ್ಮ್ ಸೆಲ್ಸ್ ಗೆ ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಜರ್ಮ್ ಸೆಲ್ಸ್ ಏನಿರುತ್ತಲ್ವಾ, ಆ ಒಂದು ಜರ್ಮ್ ಸೆಲ್ಸ್ ಗೆ ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡುತ್ತೆ ಸರ್ಟೋಲಿ ಸೆಲ್ಸ್. ಓಕೆ, ನೇಮ್ ದ ಹಾರ್ಮೋನ್ ಸೆಕ್ರೀಟೆಡ್ ಬೈ ಕಾರ್ಪಸ್ ಲೂಟಿಯಂ. ಕಾರ್ಪಸ್ ಲೂಟಿಯಂ ಇಂದ ಸೆಕ್ರೀಟ್ ಆಗುವಂತ ಹಾರ್ಮೋನ್ ಬಂದ್ಬಿಟ್ಟು ದಟ್ ಇಸ್ ಪ್ರೊಜೆಸ್ಟ್ರಾನ್. ಕಾರ್ಪಸ್ ಲೂಟಿಯಂ ಇಂದ ಸೆಕ್ರೀಟ್ ಆಗುವಂತ ಹಾರ್ಮೋನ್ ಬಂದು ಪ್ರೊಜೆಸ್ಟ್ರಾನ್. ವಾಟ್ ಈಸ್ ಇಂಪ್ಲಾಂಟೇಶನ್? ಇಂಪ್ಲಾಂಟೇಶನ್ ಅಂದ್ರೆ ಏನು? ದ ಬ್ಲಾಸ್ಟೋಸಿಸ್ಟ್ ಎಂಬೆಡೆಡ್ ಇನ್ ದ ಎಂಡೋಮೆಟ್ರಿಯಂ ಆಫ್ ದ ಯೂಟರಸ್, ಅದನ್ನ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ಅಥವಾ ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಟು ದ ಎಂಡೋಮೆಟ್ರಿಯಂ ಆಫ್ ದ ಯೂಟರಸ್. ಓಕೆ, ಬ್ಲಾಸ್ಟೋಸಿಸ್ಟ್ ಏನಿದೆ ಅದು ಯೂಟರಸ್ ಅಲ್ಲಿ ಇರುವಂತಹ ಎಂಡೋಮೆಟ್ರಿಯಂ ಪಾರ್ಟ್ ಏನಿರುತ್ತೆ ಅದಕ್ಕೆ ಬಂದು ಅಟ್ಯಾಚ್ ಆಗಬೇಕು, ಅದನ್ನೇ ಇಂಪ್ಲಾಂಟೇಶನ್ ಅಂತ ಹೇಳೋದು. ವಾಟ್ ಈಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್? ಏನಿದು ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳಿದ್ರೆ, signals of parturition originate from the fully developed fetus and the placenta which induce mild uterine contractions called fetal ejection reflex ಅಂತ ಹೇಳ್ತೀವಿ. Name the hormone released by the ovary in the later phase of pregnancy. ನೋಡಿ, ಯಾವ ಒಂದು ಹಾರ್ಮೋನು ಓವರಿಯಿಂದ ರಿಲೀಸ್ ಆಗುತ್ತೆ ಇನ್ ದ ಲೇಟರ್ ಫೇಸ್ ಆಫ್ ಪ್ರೆಗ್ನೆನ್ಸಿ. ಸೊ ಅದನ್ನ ಏನಂತ ಹೇಳ್ತೀವಿ? ರಿಲ್ಯಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ನೇಮ್ ದ ಲೇಯರ್ ಆಫ್ ದ ಯೂಟರಸ್ ದಟ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್. ಮಯೋಮೆಟ್ರಿಯಂ ಅಂತ ಹೇಳ್ತೀವಿ. ಸೊ ಈ ಮಯೋಮೆಟ್ರಿಯಂ ಲೇಯರ್ ಏನಿದೆ ಅದು ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಅನ್ನ ಕೊಡುತ್ತೆ ಡ್ಯೂರಿಂಗ್ ದ ಡೆಲಿವರಿ ಆಫ್ ದ ಬೇಬಿ. ನೇಮ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆನ್ ಟ್ರೋಫೋಬ್ಲಾಸ್ಟ್ ದಟ್ ಅಪಿಯರ್ ಡ್ಯೂರಿಂಗ್ ಇಂಪ್ಲಾಂಟೇಶನ್. ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇಂಪ್ಲಾಂಟೇಶನ್ ಅಲ್ಲಿ ಕಾಣಿಸಿಕೊಳ್ಳುವಂತದ್ದು ಯಾವ್ದ್ರ ಮೇಲೆ? ಟ್ರೋಫೋಬ್ಲಾಸ್ಟ್ ಮೇಲೆ ಅಂತ ಹೇಳಿದ್ರೆ ದಟ್ ಇಸ್ ಕೋರಿಯಾನಿಕ್ ವಿಲೈ ಅಂತ ಹೇಳ್ತೀವಿ. ಇನ್ ವಿಚ್ ಸೈಟ್ ಆಫ್ ಫೆಲೋಪಿಯನ್ ಟ್ಯೂಬ್ ಡಸ್ fertilization takes place? So in which site of fallopian tube does fertilization takes place? So fertilization fallopian tube ಅಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಆಂಪ್ಯುಲರಿ ರೀಜನ್ ಆಫ್ fallopian tube. ಆಂಪ್ಯುಲರಿ ರೀಜನ್ ಅಂತ ಹೇಳ್ತೀವಿ. ಓಕೆ, ಇನ್ನು 2 ಮಾರ್ಕ್ ಕ್ವೆಶನ್ಸ್ ನೋಡಿ. ಲಿಸ್ಟ್ ಎನಿ 4 ಹಾರ್ಮೋನ್ ಸೆಕ್ರೀಟೆಡ್ ಬೈ ಪ್ಲಾಸೆಂಟಾ. ನೋಡಿ, ಪ್ಲಾಸೆಂಟಾ ಇಂದ ಸೆಕ್ರೀಟ್ ಆಗುವಂತ ಹಾರ್ಮೋನ್ಸ್ ಯಾವ್ಯಾವುದು? ಒಂದು HCG ಅಂದ್ರೆ ಏನು? ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್, ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್. ಅದಾದ್ಮೇಲೆ HPL, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಅದಾದ ನಂತರ ಈಸ್ಟ್ರೋಜನ್ ಮತ್ತೆ
ಪ್ರೊಜೆಸ್ಟರಾನ್. ಓಕೆ, ಈಸ್ಟ್ರೋಜನ್ಸ್ ಮತ್ತೆ ಪ್ರೊಜೆಸ್ಟ್ರೋಜನ್ಸ್. ಓಕೆ, ಈಸ್ಟ್ರೋಜನ್ಸ್ ಮತ್ತೆ ಪ್ರೊಜೆಸ್ಟ್ರೋಜನ್ಸ್. ಪ್ಲಾಸೆಂಟಾ ಅನ್ನುವಂಥದ್ದು ಇಟ್ ಇಸ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ಫೀಟಸ್ ಅಂಡ್ ಮೆಟರ್ನಲ್ ಬಾಡಿ ಅನ್ನುವಂಥದ್ದು ಈಗ ಗೊತ್ತಿದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಸಮರೈಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಪ್ಲಾಸೆಂಟಾ ಫೆಸಿಲಿಟೇಟ್ ದ ಸಪ್ಲೈ ಆಫ್ ಆಕ್ಸಿಜನ್ ಅಂಡ್ ನ್ಯೂಟ್ರಿಯೆಂಟ್ಸ್ ಟು ದ ಎಂಬ್ರಿಯೋ, ಹೌದಲ್ವಾ? ಅದಾದ ನಂತರ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಮೂವ್ ಮಾಡೋದಕ್ಕೆ ಮತ್ತೆ ಎಕ್ಸ್ಕ್ರೀಟರಿ ವೇಸ್ಟ್ ಮಟೀರಿಯಲ್ಸ್ ಅನ್ನ ಏನು ಪ್ರೊಡ್ಯೂಸ್ ಮಾಡಿರುತ್ತೆ ಎಂಬ್ರಿಯೋ, ಅದನ್ನ ರಿಮೂವ್ ಮಾಡೋದಕ್ಕೂ ಕೂಡ ಪ್ಲಾಸೆಂಟಾ ಹೆಲ್ಪ್ ಮಾಡುತ್ತೆ. ಮತ್ತೆ ಪ್ಲಾಸೆಂಟಾ ಇಸ್ ಕನೆಕ್ಟೆಡ್ ಟು ದ ಎಂಬ್ರಿಯೋ ಥ್ರೂ ಆನ್ ಅಂಬಿಲಿಕಲ್ ಕಾರ್ಡ್ ವಿಚ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟಾನ್ಸಸ್ ಟು ಅಂಡ್ ಫ್ರಮ್ ದ ಎಂಬ್ರಿಯೋ ಆಗಿರುತ್ತೆ. ಪ್ಲಾಸೆಂಟಾ ಆಲ್ಸೋ ಆಕ್ಟ್ಸ್ ಆಸ್ ಅನ್ ಎಂಡೋಕ್ರೈನ್ ಟಿಶ್ಯೂ ಅಂಡ್ ಪ್ರೊಡ್ಯೂಸಸ್ ಸೆವೆರಲ್ ಹಾರ್ಮೋನ್ಸ್ ಲೈಕ್ ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಫಿನ್, ಆಮೇಲೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಆಮೇಲೆ ಈಸ್ಟ್ರೋಜನ್ಸ್ ಮತ್ತೆ ಪ್ರೊಜೆಸ್ಟ್ರೋಜನ್ಸ್. ಓಕೆ, ಮೆನ್ಷನ್ ದ ಆಕ್ಸೆಸರಿ ಡಕ್ಟ್ಸ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೋಡಿ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಆಕ್ಸೆಸರಿ ಡಕ್ಟ್ಸ್ ಏನಿದೆ ಅದನ್ನ ಹೇಳಿ ಅಂತ ಹೇಳಿದರೆ, ರೇಟೆ ಟೆಸ್ಟಿಸ್, ವಾಸಾ, ಎಫರೆನ್ಷಿಯಾ, ಆಮೇಲೆ ಎಪಿಡಿಡೈಮಿಸ್, ಆಮೇಲೆ ವಾಸ್ ಡಿಫರೆನ್ಸ್. 1 2 3 4 ಈ 4 ಆಕ್ಸೆಸರಿ ಡಕ್ಟ್ಸ್ ಅನ್ನ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಳಗೊಂಡಿರುತ್ತೆ. ನೋಡಿ, ಇನ್ನು ಇಲ್ಲಿ ನೀಟ್ ಲೇಬರ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮೆಮೊರಿ ಗ್ಲ್ಯಾಂಡ್ ನೀವು ನೋಡಬಹುದು. ಇದು ಎಲ್ಲ ಏನು ಡಯಾಗ್ರಾಮ್. ಓಕೆ, ಇನ್ನು 5 ಮಾರ್ಕ್ಸ್ ಕ್ವೆಶನ್ ಅಂತ ಬಂದಾಗ ಇಲ್ಲಿ ನೋಡಿ, ಹ್ಯೂಮನ್ ಸ್ಪರ್ಮ್, ಇದು ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್. ಇಲ್ಲಿ ನೋಡಿ, ಪ್ಲಾಸ್ಮಾ ಮೆಂಬ್ರೇನು, ಆಮೇಲೆ ಆಕ್ರೋಸೋಮು, ನ್ಯೂಕ್ಲಿಯಸ್ ಕಂಟೈನಿಂಗ್ ಕ್ರೋಮೋಸೋಮಲ್ ಮಟೀರಿಯಲ್, ಇದು ನೆಕ್, ಮಿಡಲ್ ಪೀಸ್, ಮೈಟೋಕಾಂಡ್ರಿಯಾ, ಟೈಲು ಮತ್ತೆ ಹೆಡ್ ಪಾರ್ಟ್. ವಾಟ್ ಈಸ್ ಸ್ಪರ್ಮ್ಯಾಟೋಜೆನೆಸಿಸ್? ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಇದೆ. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳಿದ್ರೆ ಫಾರ್ಮೇಶನ್ ಆಫ್ ಸ್ಪರ್ಮ್ ಫ್ರಮ್ ದ ಸ್ಪರ್ಮ್ಯಾಟೋಗೋನಿಯಂ, ಅದನ್ನ ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತೀವಿ. ಪ್ರೋಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಯಾವ ರೀತಿ ಆಗುತ್ತೆ ಅಂದ್ರೆ ಸ್ಪರ್ಮ್ಯಾಟೋಗೋನಿಯಾ. ಓಕೆ, ಅದರ ನಂತರ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್, ಸ್ಪರ್ಮಾಟಿಡ್ಸ್, ಆಮೇಲೆ ಸ್ಪರ್ಮ್ಯಾಟೋಜೋವಾ. ಓಕೆ, ಸೊ ಅಲ್ಲಿ ಆಗುವಂತಹ ಕ್ರಿಯೆ ಬಂದ್ಬಿಟ್ಟು ಮೊದಲನೇದು ಮೈಟೋಸಿಸ್ ಮತ್ತೆ ಡಿಫ್ರೆನ್ಶಿಯೇಷನ್ ಮೂಲಕ ಆಗುತ್ತೆ. ಅದಾದ ನಂತರ ಫಸ್ಟ್ ಮೈಟೋಟಿಕ್ ಡಿವಿಷನ್, ಅದಾದ ನಂತರ ಸೆಕೆಂಡ್ ಮಿಯೋಟಿಕ್ ಡಿವಿಷನ್, ಫಸ್ಟ್ ಮಿಯೋಟಿಕ್ ಡಿವಿಷನ್, ಸೆಕೆಂಡ್ ಮಯೋಟಿಕ್ ಡಿವಿಷನ್, ಅದಾದ ನಂತರ ಸೆಲ್ ಡಿಫ್ರೆನ್ಶಿಯೇಷನ್ ಆಗಿ ಸ್ಪರ್ಮ್ಯಾಟೋಜೋವಾ. ಟೆಸ್ಟಿಸ್ ಅಲ್ಲಿ ಏನಾಗುತ್ತೆ? ಸ್ಪರ್ಮ್ಯಾಟೋಗೋನಿಯಾ ಪ್ರೆಸೆಂಟ್ ಆನ್ ದ ಇನ್ಸೈಡ್ ವಾಲ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ನೋಡಿ, ಸ್ಪರ್ಮ್ಯಾಟೋಗೋನಿಯಾ ಯಾವಾಗ್ಲೂ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅದು ಮೈಟೋಟಿಕ್ ಡಿವಿಷನ್ ಇಂದ ಮಲ್ಟಿಪ್ಲೈ ಆಗುತ್ತೆ, ಆಗೋದ್ರ ಮೂಲಕ ತನ್ನ ನಂಬರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಸೊ ದೇ ಅಂಡರ್ಗೋ ಡಿಫ್ರೆನ್ಶಿಯೇಷನ್ ಟು ಫಾರ್ಮ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್. ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ undergo first meiotic division to produce two equal haploid cells called secondary spermatocytes ಅಂತ ಹೇಳ್ತೀವಿ. Secondary spermatocytes undergo the second meiotic division to produce 4 equal and haploid spermatids. So spermatids are transformed into spermatozoa by the process called spermiogenesis ಅಂತ ಹೇಳ್ತೀವಿ. ಇನ್ನು ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಂದ್ಬಿಟ್ಟು ಇದು. ಓಕೆ, ವೆಜೈನಾ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಪೆನಿಸ್. ಇನ್ನು ಇದು ಬಂದ್ಬಿಟ್ಟು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ನೋಡಿದ್ವಿ ಅಲ್ವಾ. ಇನ್ನು ಇದು ಬಂದ್ಬಿಟ್ಟು ಹ್ಯೂಮನ್ ಮಮರಿ ಗ್ಲ್ಯಾಂಡ್, ಇದನ್ನ ಆಲ್ರೆಡಿ ನೋಡಿದ್ವಿ ಅಲ್ವಾ. ಸೊ ಇದಿಷ್ಟು. Thank you for watching.